ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನಿಂದ ಆಷಾಢ ಮಾಸ, ಅದು ಕೂಡ ಅಮಾವಾಸ್ಯೆಯಂತೂ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇರೋದ್ರಿಂದ ಬೆಳಗ್ಗೆಯಿಂದ ಬಹುತೇಕ ಜನ ದೇಗುಲಗಳಿಗೆ ಹೋಗ್ತಿದ್ದಾರೆ, ಶಕ್ತಿ ದೇವತೆಗಳ ದರ್ಶನ ಮಾಡ್ತಿದ್ದಾರೆ, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಆದರೆ ಆಷಾಢ ಅಂದ ತಕ್ಷಣ ಇದು ಒಳ್ಳೆಯದ ಕೆಟ್ಟದ್ದ ಅನ್ನೋದೇ ಬಹುತೇಕರಿಗಿರುವಂತಹ ಗೊಂದಲ. ಆಷಾಢ ಮಾಸದಲ್ಲಿ ಯಾವುದು ಕೂಡ ಒಳ್ಳೆ ಕೆಲಸ ಮಾಡಂಗಿಲ್ಲ. ನೀವು ಮನೆ ಗೃಹ ಪ್ರವೇಶನ, ಹೆಣ್ಣು ನೋಡ್ತೀರಾ, ಮದುವೆ ಮಾಡ್ತೀರಾ, ಯಾವುದೂ ಇಲ್ಲ. ಆಷಾಢ ಮಾಸ ಮುಗಿಯೋ ತನಕ ಕೂಡ ಯಾವುದೂ ಒಳ್ಳೆ ಕೆಲಸ ಕೈ ಹಾಕಬೇಡಿ ಅಂತಾನೆ ಹೇಳ್ಬಿಡ್ತಾರಂತೆ ಜ್ಯೋತಿಷಿಗಳು. ಯಾಕೆ ಆಷಾಢ ಮಾಸ ಕೆಟ್ಟದ್ದು? ಯಾಕೆ ಹಿರಿಯರು ಹೇಳ್ತಾರೆ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆದವರು ಅತ್ತೆ ಸೊಸೆಯು ಒಟ್ಟಿಗೆ ಇರಂಗಿಲ್ವಂತೆ. ಯಾಕೆ? ಹಿರಿಯರು ಹೇಳಿರುವಂಥ ಕಾರಣಗಳೇನು? ಇದ್ರೆ ಏನಾಗುತ್ತೆ? ಇಂಥ ಪರ ವಿರೋಧದ ಚರ್ಚೆಗಳು ಈಗಲೂ ಕೂಡ ಆಗುತ್ತೆ ಆಷಾಢ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಆಷಾಢ ಮಾಸದಲ್ಲಿ ನೀವು ಮಾಡಬೇಕಾಗಿರೋದು ಏನು? ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಂಥ ಸಂಪ್ರದಾಯ ಏನು? ಏನು ಮಾಡಿದ್ರೆ ಒಳ್ಳೇದಾಗುತ್ತೆ? ಇಂತಹ ಬಹುತೇಕ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆನೇ ಇವತ್ತು ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಆಷಾಢ ಮಾಸ. ಆಷಾಢ ಮಾಸದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಬಹುತೇಕ ಜನ ಶಕ್ತಿ ದೇವತೆಗಳ ಮೊರೆ ಹೋಗ್ತಾರೆ, ಶಕ್ತಿ ದೇವತೆಯ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾರೆ. ಅದರಿಂದ ಒಳ್ಳೇದಾಗುತ್ತೆ ಅನ್ನುವಂಥ ನಂಬಿಕೆ ಆಷಾಢ ಮಾಸದಲ್ಲಿ. ಅದರ ಜೊತೆಗೆ ಯಾವುದು ಕೂಡ ಒಳ್ಳೆ ಕೆಲಸ ಮಾಡಲ್ಲ, ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ ಆಷಾಢ ಮುಗಿಯೋ ತನಕ ಅಂತ ಕೂಡ ಜನ ಡಿಸೈಡ್ ಮಾಡ್ತಾರೆ. ಹಾಗಾದ್ರೆ ಈ ಆಷಾಢ ಮಾಸದಲ್ಲಿ ಜನಸಾಮಾನ್ಯರು ನಿಜಕ್ಕೂ ಮಾಡಬೇಕಾಗಿರುವ ಕೆಲಸಗಳೇನು? ಯಾವೆಲ್ಲ ಶಕ್ತಿ ದೇವತೆಗಳ ಪೂಜೆ ಮಾಡಿದ್ರೆ ಆಗುವಂಥ ಲಾಭ ಏನು? ಅದ್ರ ಬಗ್ಗೆನೇ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗ್ತಾರೆ. ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀನಿವಾಸ್ ಗುರೂಜಿ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ, ಆಷಾಢ ಮಾಸ ಅಂತ ಅಂದ್ರೆ ನಮ್ಮ ತಲೆಗೆ ಬರೋದು ಏನು ಒಳ್ಳೆ ಕೆಲಸ ಮಾಡಂಗಿಲ್ಲ ಅಪ್ಪ ಅಂತ. ಯಾಕೆ? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮುನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೇಕ ಸಿಂಧು ರಾಮಾನುಜಸ್ಯ ಶರಣೋ ಪ್ರಪಂಚೆ. ವಿಶೇಷವಾದಂತಹ ಅರ್ಥಪೂರ್ಣವಾದಂತಹ ಜನಗಳಿಗೆ ಅವಶ್ಯಕತೆ ಇರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೀವು ಕೇಳಿದಂಥದ್ದು ಆಷಾಢ ಮಾಸ ಅಂತಂದರೆ ಶುಭ ಕಾರ್ಯಗಳು ಮಾಡೋದಿಲ್ಲ. ನೋಡಿ, ಆಷಾಢ ಮಾಸ ಅಂದರೆ ನಮ್ಮ ತಲೆಗೆ ತಕ್ಷಣ ಬರುವಂಥದ್ದೇನು? ಇದು ಮಳೆ ಮತ್ತು ಗಾಳಿಯಿಂದ ಕೂಡಿರುವಂತಹ ಒಂದು ಸಮಯ ಅಂತ ಒಂದು ಅರ್ಥ ಆಗುತ್ತೆ ಸಾಮಾನ್ಯ ಜನಗಳಿಗೆ. ಮತ್ತು ಪುರಾಣಗಳೇನು ಹೇಳುತ್ತೆ, ಇತಿಹಾಸಗಳೇನು ಹೇಳುತ್ತೆ ಅಂತಂದರೆ ಇದು ಅಶುಭ ಕಾಲ ಅಂತ. ಆಷಾಢ ಮಾಸ ಅಂತ ಅಂದರೆ ಅಶುಭ ಕಾಲಗಳು. ಏನಕ್ಕೆ ಅಶುಭ ಅಂತ ಅಂದರೆ ಮುಹೂರ್ತಕ್ಕೆ ಅಶುಭ ಕಾಲಗಳು, ಜೊತೆಯಲ್ಲಿ ಪೂಜೆ ಪುನಸ್ಕಾರಾದಿಗಳಿಗೆ, ವ್ರತ ನೇಮಾದಿಗಳಿಗೆ ಶುಭ ಕಾಲಗಳು. ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ಈ ಆಷಾಢ ಮಾಸದಲ್ಲಿ ಮುಹೂರ್ತಾದಿಗಳನ್ನು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಸೀಮಂತ ಇಂತಹ ಕಾರ್ಯಗಳನ್ನು ಮತ್ತು ಭೂಮಿ ಪೂಜೆಯನ್ನು ಇಂಥ ಮುಹೂರ್ತ ಇಡುವಂತಹದ್ದಕ್ಕೆ ಇದು ನಿಷಿದ್ಧ ಕಾಲಗಳು ಅಂತ. ಏನಕ್ಕಾಗಿ ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತಂದರೆ ಪೂಜೆ ಪುನಸ್ಕಾರಾದಿಗಳಿಗೆ, ವ್ರತ ನೇಮಾದಿಗಳಿಗೆ ಮತ್ತು ದೇವತೆಗಳ ಆರಾಧನೆಗಳಿಗೆ ಸಿದ್ಧಿಯಾದಂಥ ಕಾಲ. ಇದಕ್ಕೆ ಮತ್ತೊಂದನ್ನು ನಾವು ಕರೆಯುವಂಥದ್ದು ಶೂನ್ಯ ಮಾಸ ಅಂತ ಹೇಳ್ತೀವಿ. ಇದಕ್ಕೆ ಆಲ್ಮೋಸ್ಟ್ ಶೂನ್ಯ ಅಂತಂದರೆ 0 ಆದಷ್ಟು ಸಹ ಇದಕ್ಕೆ ಶುಭ ಕಾರ್ಯಗಳಿಗೆ, ಅದರಲ್ಲೂ ಸಹ ವಿಶೇಷವಾದಂತಹ ದಾಂಪತ್ಯ ಜೀವನ ಮತ್ತು ಗೃಹ ಪ್ರವೇಶಾದಿಗಳಿಗೆ ಇದು ನಿಷಿದ್ಧ ಕಾಲಗಳು. ಮದುವೆ ಆದಂತಹ ದಂಪತಿಗಳೂ ಸಹಿತ ಈ ಸಂದರ್ಭದಲ್ಲಿ ಜೊತೆಯಲ್ಲಿರಬಾರ್ದು ಅನ್ನುವಂಥ ಪ್ರತೀತಿಗಳಿಂದಲೂ ಆರಂಭವಾಗುತ್ತೆ ಅಂತ ಅಂದಾಗ ನಾವು ಅಲ್ಲೇ ತಿಳ್ಕೊಳ್ಬೇಕಾಗ್ತದೆ. ಇದು ಈ ಸಮಯ, ಈ ಕಾಲಗಳು ಅಷ್ಟು ಶುಭವಾಗಿರುವಂಥ ಕಾಲಘಟ್ಟಗಳು ಆಗಿರೋದಿಲ್ಲ. ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಈ ಇವತ್ತು ಅಮಾವಾಸ್ಯೆ ನಡೀತಾ ಇದೆ. ಈ ದಿನದಿಂದ ಸಿದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ, ಸಂಕಲ್ಪಾದಿಗಳನ್ನು ಮಾಡ್ಕೊಳ್ಳೋದಕ್ಕೆ, ಪೂಜೆ, ಹವನ, ಹೋಮ, ಸಂಕಲ್ಪ ಇದೆಲ್ಲದಕ್ಕೂ ಸಹ ಅತ್ಯಂತ ಪಾವಿತ್ರತೆಯ ಸಮಯ.
ಜಸ್ಟ್ ಒಂದು ಕ್ಯೂರಿಯಾಸಿಟಿ ಪರ್ಪಸ್ ಕೇಳ್ತೀನಿ ಗುರುಗಳೇ, ನೀವೇ ಹೇಳಿದ್ರಿ ಶಕ್ತಿ ದೇವತೆಗಳ ಮೊರೆ ಹೋಗಬೇಕು, ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಬೇಕು, ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚಾಗುತ್ತೆ ಅಂತ. ಆಷಾಢ ಅಂದ್ರೇ ಜನರ ಮನಸ್ಸಲ್ಲಿ ಕೆಟ್ಟ ದಿನಗಳು, ಇಲ್ಲಿ ಏನು ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು ಅಂತ. ಸೊ ಆ ಕೆಟ್ಟ ದಿನಗಳು ದೂರ ಆಗಲಿ ಅನ್ನೋ ಕಾರಣಕ್ಕೆ ಶಕ್ತಿ ದೇವತೆಯ ಮೊರೆ ಹೋಗೋದಾ ಹೇಗೆ ಅಂತ? ಇದೇ ಕಾಲಕ್ಕೆ ಯಾಕೆ ಶಕ್ತಿ ದೇವತೆಗಳ ಮೊರೆ ಹೋಗ್ತಾರೆ ಅಂತ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೆಟ್ಟ ದಿನಗಳು ಅಂತ ಅಲ್ಲ, ಮುಹೂರ್ತಗಳಿಗೆ ಶುಭವಾಗಿರುವಂಥ ಸಮಯ ಅಲ್ಲ ಅಂತ. ಮುಹೂರ್ತ ನಾವು ಏನಕ್ಕೆ ಇಡ್ತೀವಿ ಅದಕ್ಕೆ ಮಾತ್ರ. ಓಕೆ, ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ, ಮಿಕ್ಕಿದೆಲ್ಲದಕ್ಕೂ ಯಾವ ಸಮಸ್ಯೆಗಳು ಬರೋದಿಲ್ಲ, ಆತಂಕ ಪಡೋದಂಥದ್ದಲ್ಲ. ಏನಕ್ಕಾಗಿ ನಮ್ಮ ಹಿರೀಕರು ಇದನ್ನೆಲ್ಲವೂ ಪ್ರತೀತಿಗಳನ್ನು ಮಾಡ್ಕೊಂಡಿರ್ತಾರೆ ಅಂತಂದರೆ, ನೋಡಿ, ಈ ಆಷಾಢ ಮಾಸ ಶುಭ ಕಾರ್ಯಗಳನ್ನು ನಾವು ಏನಕ್ಕೆ ವ್ಯರ್ಜವನ್ನು ಮಾಡ್ತೀವಿ ಅಂತ ಅಂದರೆ ಒಂದು ತಿಳ್ಕೊಳ್ಬೇಕಾಗ್ತದೆ. ಇದು ನೋಡಿ, ಪ್ರತಿದಿನವೂ ಸಹ ಗಾಳಿ ಮಳೆಗಳಿಂದನೇ ಕೂಡಿರುತ್ತೆ. ಇದರಲ್ಲಿ ಯಾವ ಶುಭ ಕಾರ್ಯ ಮಾಡೋಕೆ ಹೋದ್ರೂ ಅಡೆತಡೆಗಳು ತುಂಬ ಜಾಸ್ತಿ ಬರುತ್ತೆ. ಸೆಕೆಂಡು, ಮದುವೆ ಆದಂಥ ಸಂದರ್ಭದಲ್ಲಿ ಸತಿಪತಿಗಳು ಒಂದಾದಾಗ ಹುಟ್ಟುವಂಥ ಮಕ್ಕಳು ಚೈತ್ರ ಮಾಸದಲ್ಲಿ ಜನನವನ್ನು ತಾಳ್ತಾರೆ. ಚೈತ್ರ ಮಾಸ ಬಂದಾಗ ಅದು ಬಿಸಿಲಿನ ಕಾಲ, ಅದು ತುಂಬ ಬಿಸಿಲಿಂದ ಕೂಡಿರುವಂಥ ಕಾಲ. ಈ ಸಂದರ್ಭದಲ್ಲಿ ಮದುವೆಯಾಗಿ ದಂಪತಿಗಳೇನಾದರೂ ಒಂದಾದಾಗ ಹುಟ್ಟುವಂಥ ಮಕ್ಕಳಲ್ಲಿ ಹುಟ್ಟಿರ್ತಾರೆ ಅಂತ ಅಂದರೆ ಚೈತ್ರ ಮಾಸದಲ್ಲಿ ಹುಟ್ಟಿರ್ತಾರೆ. ಅದು ಬಿಸಿಲಿನ ಕಾಲ, ಆರೋಗ್ಯಕ್ಕೆ ತುಂಬ ಅಡೆತಡೆಗಳನ್ನು, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡುವಂಥ ಕಾಲಘಟ್ಟ ಇರೋದ್ರಿಂದ ಇದಕ್ಕೆ ವ್ಯರ್ಜವನ್ನು ಮಾಡಿ ಇದು ಬೇಡ. ಈ ಸಮಯವನ್ನು ನಾವು ಶೂನ್ಯ ಮಾಸವಾದ್ದರಿಂದ ಆಷಾಢ ಮಾಸವನ್ನು ನಾವು ಆಲ್ಮೋಸ್ಟ್ ಒಂದು ರೆಸ್ಟ್, ಎಲ್ಲ ಶುಭ ಕಾರ್ಯಗಳಿಗೆ ವಿಶ್ರಾಂತಿಯ ಕಾಲಗಳು ಅಂತ ಹೇಳ್ಬೋದು. ಇದಕ್ಕೆ ಇನ್ನೂ ನಾವು ಅಶುಭ ಕಾಲ ಅನ್ನೋದಕ್ಕಿಂತಲೂ ಸಹ ವಿಶ್ರಾಂತಿಯ ಕಾಲಗಳು. ವಿಶ್ರಾಂತಿ ಕಾಲ, ಆತಂಕ ಪಡೋ ಅವಶ್ಯಕತೆ ಅಲ್ಲ. ಒಳ್ಳೆ ದಿನಗಳಿಗೆ ಮುಹೂರ್ತ ಇರಲ್ಲ ಅನ್ನೋ ಕಾರಣಕ್ಕೆ ಈ ದಿನಗಳಲ್ಲಿ ಯಾವುದು ಒಳ್ಳೆ ಕೆಲಸಗಳ ಆಗಲ್ಲ. ಅಷ್ಟು ಬಿಟ್ರೆ ನೀವು ಯಥಾವತ್ತಾಗಿ ದೇವರ ಪೂಜೆ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ, ಆದರೆ ಈ ದಿನಗಳಲ್ಲಿ ದೇಗುಲಗಳಿಗೆ ಭೇಟಿ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಷ್ಟೇ ಅನ್ನೋದನ್ನ ಹೇಳ್ತಿದ್ದಾರೆ.